ಮಿಥ್ಯೆ ಎಂದರೇನು? ಬ್ರಹ್ಮವೇ ಸತ್ಯ ಎಂಬುದನ್ನು ಹಿಂದೆ ವಿವರಿಸಲಾಗಿದೆ. ಅಲ್ಲಿ ಪ್ರಸಂಗದಿಂದ ಜಗತ್ತು ಮಿಥ್ಯೆ ಎಂದರೇನೆಂಬುದನ್ನೂ ಸ್ವಲ್ಪ ಮಟ್ಟಿಗೆ ತಿಳಿಸಿರುತ್ತದೆ. ಆದರೂ ವೇದಾಂತದಲ್ಲಿ ಆಗಾಗ್ಗೆ ಬರುತ್ತಿರುವ ಈ ಶಬ್ದದ ಅಭಿಪ್ರಾಯವನ್ನು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳುವುದು ಲಾಭದಾಯಕವಾಗಿರುತ್ತದೆ. ಮಿಥ್ಯೆ, ಮೃಷ, ವಿತಥ, ಅನೃತ, ಅಸತ್ ಇವೆಲ್ಲವೂ ಪರ್ಯಾಯಗಳು. ಇವೆಲ್ಲಕ್ಕೂ ಹುಸಿ ತೋರಿಕೆ ಎಂದೇ ಅರ್ಥ. ಸತ್ ಎಂದರೆ ಬ್ರಹ್ಮವು, ನಮ್ಮೆಲ್ಲರಿಗೂ ಆತ್ಮನಾಗಿರುವ ಪರಮಾತ್ಮ ವಸ್ತುವನ್ನು ವೇದಾಂತದಲ್ಲಿ ಸತ್ ಎಂದು ಕರೆದಿರುತ್ತದೆ. ಅನಾತ್ಮವನ್ನು ಅಸತ್ ಎಂದು ಕರೆದಿರುತ್ತದೆ. ಅಸತ್ತನ್ನೇ ಮಿಥ್ಯೆ, ಮೃಷ, ವಿತಥ ಮುಂತಾದ ಶಬ್ದಗಳಿಂದ ಕರೆಯುವುದು. ಮೊದಲು ಸತ್ತೆಂಬ ಶಬ್ದದ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳುವುದು ಅವಶ್ಯವು. ಸತ್ ಎಂದರೆ ಇರುವುದು ಎಂದು ಶಬ್ದಾರ್ಥವಾಗುತ್ತದೆ. ಲೋಕದಲ್ಲಿರುವ ಪದಾರ್ಥಗಳನ್ನು ಸತ್ ಇರುವುದು, ಅಸತ್ ಇಲ್ಲದ್ದು ಎಂದು ತಾರ್ಕಿಕರು ವಿಂಗಡಿಸಿರುತ್ತಾರೆ. ದ್ರವ್ಯ, ಗುಣ, ಕರ್ಮ ಇವುಗಳೆಲ್ಲ ಇದೇ ಎಂದೇ ತೋರುವುದರಿಂದ ಅವುಗಳನ್ನು ಸತ್ತ, ಇರವು ಸೇರಿಕೊಂಡಿರುತ್ತದೆ ಎಂದು ಅವರು ಅಭಿಪ್ರಾಯ ಪಡುತ್ತಾರೆ. ಉದಾಹರಣೆಗೆ, ಗಡಿಗೆ ಎಂಬುದೊಂದು ದ್ರವ್ಯ. ಗಡಿಗೆ ಎಂದರೆ ಇರುವ ಗಡಿಗೆ ಎಂದೇ ನಮ್ಮ ಮನಸ್ಸಿಗೆ ಹೊಳೆಯುವುದರಿಂದ ಅದರಲ್ಲಿ ಸತ್ತ, ಇರವು ಸೇರಿಕೊಂಡೇ ಇರುತ್ತದೆ ಎನ್ನಬೇಕು. ಇದರಂತೆ ಗಡಿಗೆಯಲ್ಲಿರುವ ಕಪ್ಪು ಎಂಬುದು ಗುಣವು. ಕಪ್ಪು ಎಂದರೆ ಇರುವ ಕಪ್ಪು ಎಂದೇ ತೋರುತ್ತದೆ. ಆದ್ದರಿಂದ ಆ ಗುಣಗಳಲ್ಲಿಯೂ ಸತ್ತ, ಇರವು ಸೇರಿಕೊಂಡಿರುತ್ತದೆ. ಗಡಿಗೆಯು ಉರುಳುತ್ತದೆ ಎಂದು ನಮಗೆ ಕಾಣುವಾಗ ಉರುಳುವಿಕೆ ಎಂಬುದು ಗಡಿಗೆಯ ಒಂದು ಕ್ರಿಯೆಯು ಅಥವಾ ಕರ್ಮವು. ಅಲ್ಲಿ ಉರುಳುವಿಕೆ ಎಂಬುದೂ ಇರುವ ಉರುಳುವಿಕೆಯೇ. ಆದ್ದರಿಂದ ಆ ಕರ್ಮದಲ್ಲಿಯೂ ಸತ್ತ, ಇರುವು ಸೇರಿಕೊಂಡಿರುತ್ತದೆ. ಇದು ತಾರ್ಕಿಕರ ಮತದಂತೆ ಸತ್ ಎಂಬ ಮಾತಿಗೆ ಅರ್ಥ. ಇನ್ನು ಅಸತ್ ಎಂದರೇನೆಂಬುದನ್ನು ವಿಚಾರ ಮಾಡೋಣ. ಗಡಿಗೆಯಾಗಲಿ, ಅದರಲ್ಲಿರುವ ಕಪ್ಪೆಂಬ ಗುಣವಾಗಲಿ, ಅದರ ಉರುಳುವಿಕೆ ಎಂಬ ಕರ್ಮವಾಗಲಿ, ಅದು ಹುಟ್ಟುವ ಮುಂಚೆ ಇರುವುದಿಲ್ಲ ಎಂದೇ ನಾವೆಲ್ಲರೂ ತಿಳಿಯುತ್ತೇವೆ. ಆದ್ದರಿಂದ ಗಡಿಗೆಯೇ ಮುಂತಾದ ಪದಾರ್ಥಗಳು ಹುಟ್ಟುವುದಕ್ಕಿಂತ ಮುಂಚೆ ಅಸತ್ತಾಗಿರುತ್ತವೆ. ಯಾವ ಕಾರ್ಯವೇ ಆಗಲಿ ತಾನು ಹುಟ್ಟುವ ಮುಂಚೆ ಅಸತ್ತಾಗಿರುತ್ತದೆ, ಆ ಬಳಿಕ ಸತ್ತಾಗುತ್ತದೆ. ಸ್ವಲ್ಪ ಕಾಲವಿದ್ದು ನಾಶವಾದ ಮೇಲೆ ಅಸತ್ತಾಗುತ್ತದೆ ಎಂದು ತಾರ್ಕಿಕರು ವಿವರಿಸುತ್ತಾರೆ. ಹೀಗೆ ಸತ್ತು, ಅಸತ್ತು ಎಂದು ಒಂದಕ್ಕೊಂದು ಪ್ರತಿದ್ವಂದ್ವಿಯಾದ ಎರಡು ಪದಾರ್ಥಗಳಿರುವೆಂಬುದನ್ನಾಗಲಿ, ಕಾರ್ಯವು ಮೊದಲು ಅಸತ್ತಾಗಿದ್ದು ಹುಟ್ಟಿದ ಮೇಲೆ ಸತ್ತೆಯಿಂದ ಕೂಡಿ ಸತ್ತೆನಿಸುವುದೆಂಬುದನ್ನಾಗಲಿ ವೇದಾಂತಿಗಳು ಒಪ್ಪುವುದಿಲ್ಲ. ತಾರ್ಕಿಕರಲ್ಲದ ಶೂನ್ಯವಾದಿಗಳು ಸತ್ತಿನ ಅಭಾವವೇ ಅಸತ್ತು ಎನ್ನುವರು. ಸತ್ತಿನ ಎದುರು ಪಕ್ಷದ ಪದಾರ್ಥವು ಅಸತ್ತೆಂದು ಅವರು ಹೇಳುವುದಿಲ್ಲ. ಶೂನ್ಯವಾದಿಗಳ ಮತದಲ್ಲಿ ಅಸತ್ತೆಂದರೆ ಏನೂ ಇಲ್ಲದ್ದು, ನಿಸ್ಸಾರವು. ಈ ಜಗತ್ತೆಲ್ಲವೂ ಅಸತ್ತೇ ಎಂದರೆ ನಿಸ್ಸಾರವೇ, ಇದರಲ್ಲಿ ಉರುಳೇ ಇಲ್ಲ ಎಂಬುದು ಆ ಬೌದ್ಧರ ಮತವು. ಈ ವಾದವನ್ನೂ ವೇದಾಂತಿಗಳು ಒಪ್ಪುವುದಿಲ್ಲ. ಹಾಗಾದರೆ ಜಗತ್ತು ಅಸತ್ತು, ಅನೃತ, ಮಿಥ್ಯೆ ಎಂದು ಅವರು ಕರೆಯುವರಲ್ಲ, ಅದರ ಅಭಿಪ್ರಾಯವೇನು? ಇದನ್ನು ನಾವು ಈಗ ವಿಮರ್ಶಿಸಬೇಕಾಗಿದೆ. ಹಿಂದಿನ ಲೇಖನದಲ್ಲಿ ನಾನು ಬರೆದಂತೆ ಶ್ವೇತಕೇತುವಿಗೆ ಉದ್ದಾಲಕನು ಮಾಡಿದ ಉಪದೇಶಗಳಲ್ಲಿ ಮೊದಲನೆಯ ವಾಕ್ಯವು ಹೀಗಿದೆ: ಅಪ್ಪ, ಇದು ಮೊದಲು ಸತ್ತೊಂದೇ, ತನಗೆರಡನೆಯದಿಲ್ಲದ ಸತ್ತೊಂದೇ ಆಗಿತ್ತು. ಈ ವಾಕ್ಯದ ಅಭಿಪ್ರಾಯವನ್ನು ವಿವರಿಸುವ ಸಂದರ್ಭದಲ್ಲಿ ಶ್ರೀ ಶಂಕರಾಚಾರ್ಯವರು ಬರೆದಿರುವುದರ ಸಾರವೇನೆಂದರೆ, ಮೊದಲು ಇದು ಸತ್ತೇ ಆಗಿತ್ತು ಎಂದು ಹೇಳಿರುವುದನ್ನು ನೋಡಿದರೆ ಈಗ ಸತ್ತಲ್ಲವೇನೋ ಎಂದು ಯಾರಾದರೂ ಕೇಳಬಹುದು. ಹಾಗೇನೂ ಇಲ್ಲ, ಈಗಲೂ ಇದೆಲ್ಲವೂ ಸತ್ತೇ. ಆದರೆ ಈಗ ಸತ್ತಾಗಿರುವುದಲ್ಲದೆ ನಾಮರೂಪಗಳಿಂದೊಡಗೂಡಿ ಇದು ಎಂಬ ಬುದ್ಧಿಗೂ ವಿಷಯವಾಗಿರುತ್ತದೆ. ಆದರೆ ಸೃಷ್ಟಿಗೆ ಮೊದಲು ಇದು ಸತ್ತೊಂದೇ ಆಗಿದ್ದಿತು. ಸತ್ತೆಂದರೆ ಬರಿಯ ಇರುವು, ಸೂಕ್ಷ್ಮವಾಗಿ ಯಾವ ವಿಶೇಷವೂ ಇಲ್ಲದೆ ಸರ್ವಗತವಾಗಿ ಒಂದೇ ಆಗಿ ಏತರ ಅಂಟೂ ಇಲ್ಲದೆ ಯಾವ ಅವಯವವೂ ಇಲ್ಲದೆ ಇರುವ ಚೈತನ್ಯವು. ಇದನ್ನೇ ಎಲ್ಲ ವೇದಾಂತಗಳೂ ತಿಳಿಸುತ್ತಿರುವವು. ಗಾಢನಿದ್ರೆಯಲ್ಲಿ ಈ ಬರಿಯ ಸತ್ತೇ ಇತ್ತೆಂದು
ನಮಗೆ ಎಚ್ಚೆತ್ತ ಮೇಲೆ ತಿಳಿಯಬರುತ್ತದೆ. ಸೃಷ್ಟಿಗೆ ಪೂರ್ವದಲ್ಲಿಯೂ ಹಾಗೆಯೇ ಕುಂಬಾರನ ಮನೆಯಲ್ಲಿ ಕಾಣುವ ಗಡಿಗೆ, ಶ್ರಾವೆ ಮುಂತಾದದ್ದೆಲ್ಲವೂ ಬೆಳಗ್ಗೆ ಮಣ್ಣೇ ಆಗಿತ್ತು ಎಂದು ಹೇಳುವೆವಲ್ಲವೇ, ಹಾಗೆಯೇ ಇದು. ಈ ಜಗತ್ತು ಸತ್ತೇ ಆಗಿದ್ದರೆ ಸತ್ತಿನಿಂದ ಸತ್ತು ಹುಟ್ಟುತ್ತದೆ ಎಂದಾಗುತ್ತದೆ ಅಲ್ಲವೇ ಎಂದು ಯಾರಾದರೂ ಕೇಳಬಹುದು. ಹಾಗಲ್ಲ. ಸದ್ರೂಪವಾದ ಪರಮಾರ್ಥ ವಸ್ತುವೇ ಈ ಜಗತ್ತಿನ ರೂಪವಾಗಿ ಕಾಣುತ್ತಿರುತ್ತದೆ. ಹೇಗೆ ಮಣ್ಣೇ ಗಡಿಗೆ ಮುಂತಾದ ವಸ್ತುಗಳ ರೂಪದಲ್ಲಿ ಕಾಣುತ್ತಿರುವುದೋ ಹಾಗೆಯೇ ಸತ್ತೇ ಜಗತ್ತಿನ ಬಗೆ ಬಗೆಯ ನಾಮರೂಪಗಳ ವಸ್ತುಗಳಾಗಿ ಕಾಣಿಸುತ್ತಿರುತ್ತದೆ. ಸತ್ತಿನಲ್ಲಿ ಯಾವ ಅವಯವಗಳೂ ಇಲ್ಲ, ಆದರೂ ಅವಿದ್ಯಾಕಲ್ಪಿತವಾದ ಅವಯವಗಳುಂಟು. ಆ ಅವಯವಗಳಿಂದ ವಿಚಿತ್ರವಾದ ಜಗತ್ತು ಉಂಟಾಗಿರುತ್ತದೆ. ಹಗ್ಗದಲ್ಲಿ ಕಲ್ಪಿತವಾಗಿರುವ ಹಾವಿನ ಅವಯವಗಳಂತೆ ಸತ್ತಿನಲ್ಲಿ ಜಗತ್ತಿನ ಅವಯವಗಳು ಕಲ್ಪಿತವಾಗಿರುತ್ತವೆ. ಹಾಗಾದರೆ ಈ ಜಗತ್ತು ಅಸತ್ತೇ ಅಲ್ಲವೇ ಎಂದರೆ ಅಲ್ಲ. ಸತ್ತಿನಿಂದ ಅನ್ಯವಾದ ಅಸತ್ತೆಂಬ ಪದಾರ್ಥವನ್ನು ವೇದಾಂತಿಗಳು ತಾರ್ಕಿಕರಂತೆ ಒಪ್ಪಿರುವುದಿಲ್ಲ. ಸತ್ತೇ ವಾಕ್ಪ್ರಪಂಚವಾಗಿಯೂ ವಾಚ್ಯ ಪ್ರಪಂಚವಾಗಿಯೂ ಕಾಣಿಸುತ್ತಿರುತ್ತದೆ. ಬಿಡಿಸಿ ನೋಡಿದವರಿಗೆ ಹಗ್ಗಕ್ಕಿಂತ ಬೇರೆಯಾಗಿ ಹಾವೆಂಬುದು ಇರುವುದೇ ಇಲ್ಲ. ಇದರಂತೆ ತತ್ವವನ್ನು ಬಿಡಿಸಿ ನೋಡಿದವರಿಗೆ ಪಾಠವನ್ನು ಬಿಡಿಸಿ ನೋಡಿದವರಿಗೆ ಸತ್ತಿಗಿಂತ ಬೇರೆಯಾದ ಪ್ರಪಂಚವೂ ಇರುವುದೇ ಇಲ್ಲ. ನಾಮರೂಪ ಪ್ರಪಂಚವೆಲ್ಲವೂ ಪರಮಾರ್ಥವಾಗಿ ಸತ್ತೊಂದೇ ಆಗಿರುತ್ತದೆ. ಹಾಗಾದರೆ ಪ್ರಪಂಚವು ಮಿಥ್ಯೆ ಎಂದರೇನು ಎಂದು ಯಾರು ಕೇಳುವರೋ ಅವರಿಗೆ ನಾವು ಈವರೆಗೂ ವಿವರಿಸಿರುವ ಸದ್ವರ್ಣನೆಯು ತಿಳಿಯಲಿಲ್ಲ ಎನ್ನಬೇಕಾಗುತ್ತದೆ. ಏಕೆಂದರೆ ಪ್ರಪಂಚವು ಪರಮಾರ್ಥವಾಗಿ ಸದ್ರೂಪವಾಗಿಯೇ ಇದೆ. ಸತ್ತಿಗಿಂತ ಬೇರೆಯಾದ ಪ್ರಪಂಚವಿಲ್ಲ ಎಂಬುದೇ ನಾವು ಈವರೆಗೆ ಬರೆದಿರುವುದರ ಸಾರವು. ಆಚಾರ್ಯರು ಬರೆದಿರುವ ಒಂದು ಅರ್ಥಪೂರ್ಣವಾದ ವಾಕ್ಯವನ್ನು ಇಲ್ಲಿ ಉದಾಹರಿಸುವೆವು. ಸರ್ವೇಷಾಂ ಮಿಥ್ಯಾ ಪ್ರತ್ಯನಿಮಿತ್ತಮಿತಿ ಆಚಾರಂಭಣಂ ವಿಕಾರೋ ನಾಮಧೇಯಂ ತ್ರಿರೂಪಾಣಿ ಇತ್ಯೇವ ಸತ್ಯಂ ತಾನ್ಯಪಿ ಆಕಾರ ವಿಶೇಷತೋ ಅನೃತಂ ಸನ್ಮಾತ್ರ ರೂಪತೆಯ ಸತ್ಯಂ ಪ್ರಾಕ್ ಸದಾತ್ಮ ಪ್ರತಿಬೋಧಾತ್ ಸರ್ವಂ ಸತ್ಯಮೇವ ಪ್ರತಿಷ್ಯ ಇವ ಇತಿ ಕಶ್ಚಿತ್ ವಿರೋಧ. ಯಾವ ವಸ್ತುವೇ ಆಗಲಿ ತನ್ನ ವಿಶೇಷವಾದ ರೂಪದಿಂದ ತಪ್ಪು ತಿಳುವಳಿಕೆಗೆ ತೋರತಕ್ಕದ್ದಾದ್ದರಿಂದ ಮಿಥ್ಯೆ, ಸನ್ಮಾತ್ರ ರೂಪದಿಂದ ಸತ್ಯವು. ಎಲ್ಲವೂ ಸತ್ತೇ ಎಂದು ತಿಳಿಯುವುದಕ್ಕಿಂತ ಪೂರ್ವದಲ್ಲಿ ಪ್ರತಿಯೊಂದು ಕನಸಿನ ಪದಾರ್ಥಗಳಂತೆ ತನ್ನ ರೂಪದಿಂದಲೂ ಸತ್ಯವೇ. ಆದ್ದರಿಂದ ಯಾವ ವಿರೋಧವೂ ಇಲ್ಲ ಎಂದು ಆಚಾರ್ಯರು ಬರೆದಿರುತ್ತಾರೆ. ಪ್ರಪಂಚವು ವಿತತ ಎಂದರೆ ತೋರುವಂತೆ ಇಲ್ಲ. ಮತ್ತೇನೆಂದರೆ ಅದು ನಿಜವಾದ ಸನ್ಮಾತ್ರವಾದ ಬ್ರಹ್ಮವೇ ಆಗಿರುತ್ತದೆ. ಅದು ಮಿಥ್ಯೆ, ಮೃಷ, ಅನೃತ ಎಂದರೆ ತೋರುವ ತನ್ನ ಆಕಾರದಿಂದ ಹುಸಿ ತೋರಿಕೆ. ಅದು ಏತರ ತೋರಿಕೆ ಎಂದರೆ ಸನ್ಮಾತ್ರವಾದ ಬ್ರಹ್ಮದ ನಮ್ಮೆಲ್ಲರ ಆತ್ಮನಾದ ಪರಮಾತ್ಮನ ತೋರಿಕೆ. ಯಾವಾಗ ಈ ಪ್ರಪಂಚವೆಲ್ಲವೂ ನಿಜವಾಗಿ ಪರಮಾತ್ಮನೇ ಎಂಬ ಅರಿವು ಉದಯವಾಗುವುದೋ ಆಗ ಪ್ರಪಂಚವೆಂಬುದೇ ಇರುವುದಿಲ್ಲ. ಆದ್ದರಿಂದ ಜನರು ಕಲ್ಪಿಸಿಕೊಂಡಿರುವ ಪ್ರಪಂಚವು ಮಿಥ್ಯೆ, ಅದು ನಿಜವಾಗಿ ಪರಮಾತ್ಮನೇ ಎಂಬ ಮಂಗಲಕರವಾದ ಸಿದ್ಧಾಂತವು ಮನಸ್ಸಿನಲ್ಲಿ ಮಿಂಚಿರುವುದು. ಶಾಸ್ತ್ರದೃಷ್ಟಿ. ಜಗತ್ತು ಸತ್ಯವೋ ಮಿಥ್ಯೆಯೋ ಎಂಬ ಪ್ರಶ್ನೆಯನ್ನು ತೆಗೆದು ಅದು ತನ್ನ ರೂಪದಿಂದ ಮಿಥ್ಯೆ, ಬ್ರಹ್ಮರೂಪದಿಂದ ಸತ್ಯ ಎಂದು ತಿಳಿಸಿಕೊಟ್ಟದ್ದಾಗಿದೆ. ಈ ಜಗತ್ತು ನಾಮ, ರೂಪ, ಕರ್ಮ ಇವುಗಳ ರೂಪದಿಂದ ವಿಂಗಡವಾಗಿ ತೋರುತ್ತಿರುವುದು. ಇದು ಗಡಿಗೆ ಎಂದು ಒಂದಾನೊಂದು ಹೆಸರನ್ನು ಪ್ರಯೋಗಿಸುವೆವು. ಆ ಹೆಸರು ಒಂದಾನೊಂದು ರೂಪವನ್ನು ತಿಳಿಸುತ್ತದೆ. ಆ ರೂಪದ ವಸ್ತುವಿನಲ್ಲಿ ಒಂದು ಕ್ರಿಯೆಯು ಕಾಣುತ್ತದೆ. ಗಡಿಗೆ, ಮಡಕೆ, ಕುಡಿಕೆ, ಶ್ರಾವೆ, ಕಂದಲು ಇವೆಲ್ಲವೂ ಮಣ್ಣಿನಿಂದಾದ ಪಾತ್ರೆಗಳು. ಈ ಗಡಿಗೆಯೇ ಮುಂತಾದ ಹೆಸರಿನ ಆಯಾ ರೂಪದ ಪಾತ್ರೆಗಳು ಆಯಾ ಕೆಲಸಕ್ಕೆ ಬರುತ್ತವೆ. ಆದ್ದರಿಂದ ಅವು ಬೇರೆ ಬೇರೆಯ ಪದಾರ್ಥಗಳೆಂದು ನಾವು ವ್ಯವಹರಿಸುವೆವು. ಆದರೆ ಈ ಹೆಸರು, ಆಕಾರ, ಕೆಲಸ ಎಂಬಿವುಗಳ ಕಡೆಗೆ ಲಕ್ಷ್ಯವಿಡದೆ ಅವುಗಳಿಗೆ ಉಪಾದಾನವಾಗಿರುವ ವಸ್ತುವನ್ನು ನೋಡಿದರೆ ಗಡಿಗೆ, ಮಡಕೆ, ಕುಡಿಕೆ, ಶ್ರಾವೆ, ಕಂದಲು ಎಲ್ಲವೂ ಮಣ್ಣೇ.
ಮಣ್ಣಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿರುವ ಗಡಿಗೆ, ಮಡಕೆ ಮುಂತಾದ ಪದಾರ್ಥಗಳು ಇಲ್ಲವೇ ಇಲ್ಲ. ಆದ್ದರಿಂದ ಅವು ನಮ್ಮ ರೂಪದಿಂದ ಮಿಥ್ಯೆ, ಹುಸಿ ತೋರಿಕೆ. ಅವು ಮಣ್ಣಿನ ರೂಪದಿಂದಲೇ ಸತ್ಯ. ಇದರಂತೆ ಈ ಜಗತ್ತೆಂಬುದು ಎಷ್ಟೇ ನಾಮರೂಪ ಕರ್ಮಗಳಿಂದ ವಿಂಗಡವಾಗಿ ಕಾಣುತ್ತಿರಲಿ, ಇದು ತನ್ನ ರೂಪದಿಂದ ಮಿಥ್ಯೆಯೇ, ಹುಸಿ ತೋರಿಕೆಯೇ. ಇದು ಬ್ರಹ್ಮರೂಪದಿಂದಲೇ ಸತ್ಯವು. ಬ್ರಹ್ಮ ಒಂದೇ ಪರಮಾರ್ಥವು. ಇದೇ ವೇದಾಂತದ ಸಿದ್ಧಾಂತವು. ಆದರೆ ನಾವು ಎಷ್ಟೇ ವೇದಾಂತ ಶ್ರವಣವನ್ನು ಮಾಡಿರಲಿ, ನಮಗೆ ನಾಮರೂಪ ಕರ್ಮ ದೃಷ್ಟಿಯೇ ಪ್ರಬಲವಾಗಿರುತ್ತದೆ. ವ್ಯವಹಾರದಲ್ಲಿ ಆಯಾ ಹೆಸರಿನ ಪದಾರ್ಥಗಳನ್ನು ಅವುಗಳ ರೂಪ ಕರ್ಮಗಳಿಂದ ಬೇರೆ ಬೇರೆ ಎಂದು ತಿಳಿದುಕೊಂಡಿರುವುದಲ್ಲದೆ, ಅವು ಪರಮಾರ್ಥವಾಗಿಯೂ ಇರುವೆವೆಂದೇ ಭಾವಿಸಿಕೊಂಡಿರುವೆವು. ನಮ್ಮ ಈ ನಂಬಿಕೆಯು ಯಾವ ಯುಕ್ತಿಯಿಂದಲೂ ಹಾರಿಹೋಗುವುದಿಲ್ಲ. ಈ ವ್ಯವಹಾರವು ನಮಗೆಲ್ಲರಿಗೂ ಸ್ವಾಭಾವಿಕವಾಗಿರುತ್ತದೆ. ಇದನ್ನು ನಮಗೆ ಯಾರೂ ಕಲಿಸಿಕೊಟ್ಟಿರುವುದಿಲ್ಲ. ಹುಟ್ಟಿರುವ ಮನುಷ್ಯರಿಗೆಲ್ಲ ಸಹಜವಾದ ಭಾವನೆ ಇದು. ಇದು ಪ್ರಬಲವಾಗಿರುವವರೆಗೂ ನಮಗೆ ಜಗತ್ತು ತನ್ನ ರೂಪದಿಂದಲೂ ಸತ್ಯವೇ ಎಂದೇ ನಮ್ಮ ಬುದ್ಧಿಯು ಪಟ್ಟು ಹಿಡಿದುಕೊಂಡಿರುತ್ತದೆ. ಬರ್ಲಿನ್ ನಗರದಲ್ಲಿ ಒಬ್ಬ ಕಳ್ಳನು ಹೇಗೋ ಕೆಲವು ಕೃತಕವಾದ ಕಾಗದ ಪತ್ರಗಳ ಆಧಾರದಿಂದ ಕೆಳಕೋರ್ಟಿನ ಜಡ್ಜಿಯಾಗಿ ಬಿಟ್ಟಿದ್ದನಂತೆ. ಅವನು ಕಳ್ಳನೇ ಎಂದು ಪತ್ತೆ ಹಚ್ಚಿ ಅವನಿಗೆ ಸಜಾ ಹಾಕಿಸುವುದರೊಳಗಾಗಿ ಅವನು 7,000 ಮೊಕದ್ದಮೆಗಳನ್ನು ಫೈಸಲು ಮಾಡಿದ್ದನಂತೆ. ತನ್ನ ಜೊತೆಗಾರನಾದ ಒಬ್ಬ ಖೈದಿಯನ್ನು 15,000 ರೂಪಾಯಿಗಳಷ್ಟು ಲಂಚವನ್ನು ತೆಗೆದುಕೊಂಡು ಖುಲಾಸೆ ಮಾಡಿಸಿದ್ದನಂತೆ. ಅವನು ಕಳ್ಳನೇ ಎಂದು ಗೊತ್ತಾದಾಗ ಆವರೆಗೆ ಅವನಿಗೆ 14 ಸಲ ಸಜಾ ಆಗಿತ್ತೆಂದು ತಿಳಿದು ಬಂತಂತೆ. ಈ ದೃಷ್ಟಾಂತದಲ್ಲಿ ಅವನು ಜಡ್ಜಿಯಾಗಿದ್ದದ್ದು ಸತ್ಯವೋ ಮಿಥ್ಯೆಯೋ ನಾಮರೂಪ ಕರ್ಮಗಳ ದೃಷ್ಟಿಯಿಂದ ನೋಡಿದರೆ ಅವನ ತೀರ್ಮಾನಗಳೆಲ್ಲವೂ ಸತ್ಯವೇ ಆಗಿದ್ದವು. ಏಕೆಂದರೆ ಅವನು ಅಪರಾಧಿಗಳೆಂದು ತೀರ್ಪಿತ್ತವರಿಗೆ ಆದ ದಂಡವನ್ನು ಅವರು ನಿಜವಾಗಿ ಅನುಭವಿಸಿದರು. ಅವನು ನಿರಪರಾಧಿಗಳೆಂದು ನಿಶ್ಚಯಿಸಿದವರನ್ನು ಪೊಲೀಸಿನವರು ಬಿಟ್ಟು ಬಿಟ್ಟರು. ಅವನು ಯಾರಿಗೆ ಯಾರು ನಷ್ಟವನ್ನು ಕೊಡಬೇಕೆಂದು ನಿರ್ಣಯಿಸಿದನೋ ಅವರವರು ಹಾಗೆಯೇ ಕೊಟ್ಟರು. ಸರ್ಕಾರದವರು ಕೂಡ ಆವರೆಗೆ ಅವನು ಮಾಡಿದ ಕಾರ್ಯಭಾಗವು ಸರಿಯೆಂದೇ ಒಪ್ಪಿಕೊಂಡರು. ಆದರೇನು, ಸರಿಯಾಗಿ ವಿಚಾರ ಮಾಡಿದ ಮೇಲೆ ಅವನು ಜಡ್ಜಿಯಾಗಿದ್ದದ್ದು ಹುಸಿಯೆಂದೇ ಆಯಿತು. ಅವನ ಮಾತುಗಳೆಲ್ಲ ಸಟೆಯೆಂದೇ ಆದವು. ಕೊನೆಗೆ ಅವನಿಗೂ ಸಟೆಯೋ ದೇವರೇ ಬಲ್ಲ. ಅವ್ರಿಗೂ ಶಿಕ್ಷೆ ಆಯ್ತಂತೆ. ಪಾಪ 15,000 ಪೈಸೆ ಮಾಡಿದ್ದ, ಬಿಟ್ಬಿಡ್ಬೋದಾಯ್ತು. ಅವ್ರನ್ನ ಖುಲಾಸೆ ಮಾಡಿದ್ದ. ಈ ಘಟನೆ ನಾಟಕ ಆಡಿದ್ರು ಇದನ್ನೇ ಇಟ್ಕೊಂಡು ನಾಟಕ ಆಡಿದ್ರು ಏನಾಗುತ್ತೆ ನೋಡಿ. ಅಲ್ಲ, ಈ ಘಟನೆಯನ್ನು ನಾಟಕ ಆಡೋದು. ಈ ಘಟನೆಯು ಒಂದು ನಾಟಕದಲ್ಲಿ ಆಯಿತೆಂದು ಇಟ್ಟುಕೊಳ್ಳಿರಿ. ಆಗ ಎಲ್ಲವೂ ನಟನೆಯೇ ಹೊರತು ನಿಜವಾಗಿ ಯಾವ ಪಾತ್ರದವರೂ ತಾವು ಅಭಿನಯಿಸಿದ ಸ್ತ್ರೀ ಪುರುಷರಾಗಿರಲಿಲ್ಲವೆಂಬುದು ಸ್ಪಷ್ಟವೇ ಆಗುತ್ತದೆ. ಇನ್ನು ಈ ಘಟನೆಯು ಕನಸಿನಲ್ಲಿ ಆಗಿದ್ದರೆ ಆಗ ಕನಸಿನಲ್ಲಿ ಎಷ್ಟೇ ಸತ್ಯವಾಗಿ ಕಾಣಲಿ, ಎಚ್ಚರದ ದೃಷ್ಟಿಯಿಂದ ಅದೆಲ್ಲವೂ ಹುಸಿ ತೋರಿಕೆ ಎಂದೇ ನಾವೆಲ್ಲರೂ ಏಕಕಂಠರಾಗಿ ನಿಶ್ಚಯಿಸಿ ಬಿಡುತ್ತಿದ್ದೆವು ಅಲ್ಲವೇ? ಜಗತ್ತಿನಲ್ಲಿ ನಾವು ವ್ಯವಹಾರಕ್ಕೆ ಬಳಸುವ ಚೇತನಾಚೇತನ ವಸ್ತುಗಳೆಲ್ಲವೂ ಹೀಗೆಯೇ ಇರುತ್ತವೆ. ನಾಟಕ ಕಾಲದಲ್ಲಿ ಅಥವಾ ಕನಸಿನ ಕಾಲದಲ್ಲಿ ಕಂಡ ಆಯಾ ದೃಶ್ಯಗಳು ಎಷ್ಟೇ ಸತ್ಯವಾಗಿ ಕಂಡರೂ ಪರಮಾರ್ಥವಾಗಿ ಅವು ಇರಲಿಲ್ಲವೆಂದೂ ಬರಿಯ ತೋರಿಕೆಯೆಂದೂ ನಾವು ನಿರ್ಣಯಿಸುವಂತೆಯೇ ಈ ಜಗತ್ತೆಲ್ಲವೂ ಬರಿಯ ಹುಸಿ ತೋರಿಕೆಯೇ ಎಂದು ಪೂರ್ಣ ದೃಷ್ಟಿಯಿಂದ ನೋಡಿದಾಗ ನಿರ್ಣಯಿಸಬಿಡಬಹುದು. ಸ್ವಾಭಾವಿಕವಾದ ಅಪೂರ್ಣ ದೃಷ್ಟಿಯಿಂದ ನಾವು ನೋಡಿದಾಗ ಕಾಣುವ ಜಗತ್ತು ಮಿಥ್ಯೆ ಎಂದರೆ ಬರಿಯ ತೋರಿಕೆ. ನಿಜವಾಗಿ ಅದು ಹಾಗಿರುವುದಿಲ್ಲ. ಆದರೆ ವೇದಾಂತ ಶಾಸ್ತ್ರದಲ್ಲಿ ಹೇಳಿರುವ ಪೂರ್ಣ ದೃಷ್ಟಿಯಿಂದ ನೋಡಿದಾಗ ಅದೆಲ್ಲವೂ ಪರಮಾರ್ಥವಾದ ಬ್ರಹ್ಮವೇ ಆಗಿರುತ್ತದೆ. ಈ ತಾರತಮ್ಯವನ್ನು ತಿಳಿಸುವುದಕ್ಕಾಗಿ ವೇದಾಂತಿಗಳು ಲೋಕದೃಷ್ಟಿ, ಶಾಸ್ತ್ರದೃಷ್ಟಿ ಎಂದು 2 ದೃಷ್ಟಿಗಳನ್ನು ವಿಂಗಡಿಸಿ ಉಪದೇಶಿಸಿರುತ್ತಾರೆ. ನಮಗೆಲ್ಲರಿಗೂ ಸ್ವಾಭಾವಿಕವಾಗಿರುವ ದೃಷ್ಟಿಯೇ ಲೋಕದೃಷ್ಟಿಯು.
ಈ ದೃಷ್ಟಿಯಿಂದಲೇ ಜಗತ್ತು ನಿಜವಾಗಿಯೂ ನಾಮರೂಪ ಕರ್ಮಗಳಿಂದ ಕೂಡಿದ್ದಾಗಿರುವುದೆಂದು ಕಾಣುವುದು. ಇದರಲ್ಲಿ ಅನೇಕ ಕರ್ತೃ ಭೋಕ್ತೃಗಳು ಇರುವಂತೆ ಕಾಣುತ್ತಿರುವುದು. ಆ ಜೀವರುಗಳು ಬೇರೆ ಬೇರೆಯ ಕಾರಕಗಳನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆಯ ಕ್ರಿಯೆಗಳನ್ನು ಮಾಡುತ್ತಿರುವಂತೆ ಕಾಣುತ್ತಿರುವುದು. ಆ ಕ್ರಿಯೆಗಳಿಂದ ತಕ್ಕ ಕಾಲದಲ್ಲಿ ತಕ್ಕ ದೇಶದಲ್ಲಿ ಆಯಾ ಕ್ರಿಯೆಗೆ ಅನುರೂಪವಾದ ಫಲಗಳನ್ನು ಅವರು ಅನುಭವಿಸುತ್ತಿರುವಂತೆ ಕಾಣುವುದು. ಆದರೆ ಶಾಸ್ತ್ರದೃಷ್ಟಿಯಿಂದ ನೋಡಿದರೋ ಎಂದರೆ ಬ್ರಹ್ಮವು ಅಥವಾ ಪರಮಾತ್ಮನೂ ಸತ್ಯಜ್ಞಾನಾನಂತ ಸ್ವರೂಪನೂ ನಿತ್ಯಾನಂದನೂ ಕೂಟಸ್ಥನೂ ಅದ್ವಿತೀಯನೂ ಆಗಿರುತ್ತಾನೆ. ಅವನೊಬ್ಬನೇ ಪರಮಾರ್ಥವು. ಅವನನ್ನು ಬಿಟ್ಟರೆ ಮಿಕ್ಕ ಜೀವರುಗಳಾಗಲಿ ಅಚೇತನ ವಸ್ತುಗಳಾಗಲಿ ಇರುವುದೇ ಇಲ್ಲ. ಅವುಗಳೆಲ್ಲ ಮಾಯೆಯಲ್ಲಿ ಅಥವಾ ಕನಸಿನಲ್ಲಿ ಕಾಣುವ ಪದಾರ್ಥಗಳಂತೆ ತತ್ಕಾಲಕ್ಕೆ ಮಾತ್ರ ತೋರುವವುಗಳಾಗಿರುತ್ತವೆ. ಒಬ್ಬನೇ ಮಾಯಾವಿಯು ಅನೇಕ ಪ್ರಕಾರದ ಜನರಾಗಿಯೂ ಪ್ರಾಣಿಗಳಾಗಿಯೂ ವಸ್ತುಗಳಾಗಿಯೂ ತನ್ನ ಮಾಯಾ ಪ್ರಭಾವದಿಂದ ತೋರಿಕೊಳ್ಳುವಂತೆಯೂ ನಮ್ಮಲ್ಲಿ ಪ್ರತಿಯೊಬ್ಬರೂ ತಾವು ಒಬ್ಬರೇ ಇದ್ದರೂ ಕನಸಿನಲ್ಲಿ ನಿಜವಾದ ಪ್ರಪಂಚವೊಂದನ್ನೇ ಕಂಡು ಅಲ್ಲಿ ತಾವು ಮತ್ತೊಬ್ಬರು ಎಂಬ ವಿಭಾಗವನ್ನೂ ಬಗೆ ಬಗೆಯ ದೃಶ್ಯಗಳನ್ನೂ ಕಂಡು ಸುಖ ದುಃಖಗಳನ್ನು ಅನುಭವಿಸಿರುವಂತೆ ತೋರಿಕೊಳ್ಳುವಂತೆಯೂ ಇಡೀ ಜಗತ್ತೇ ಆ ಪರಮಾತ್ಮನಲ್ಲಿ ತೋರಿಕೊಳ್ಳುತ್ತಿರುವುದು. ಆ ದೃಷ್ಟಿಯಿಂದ ನೋಡುವಾಗ ಜಗತ್ತು ಪರಮಾತ್ಮನಿಂದಲೇ ಬಂದು ತೋರುವಾಗ ಪರಮಾತ್ಮನ ಆಧಾರದಿಂದಲೇ ತೋರಿಕೊಳ್ಳುತ್ತಿರುವುದು. ಮರೆಯಾದಾಗ ಪರಮಾತ್ಮನಲ್ಲಿಯೇ ಅಡಕವಾಗುತ್ತಿರುವುದು. ನಿಜವಾಗಿ ಪರಮಾತ್ಮನೇ ಎಲ್ಲವೂ ಆಗಿರುತ್ತಾನೆ. ಪರಮಾತ್ಮನಿಗಿಂತ ಬೇರೆ ಯಾವುದೊಂದು ಇಲ್ಲವೇ ಇಲ್ಲ. ಶಾಸ್ತ್ರ ದೃಷ್ಟಿ ಎಂಬುದು ಯಾವುದೋ ಒಂದು ವಿಶೇಷ ದೃಷ್ಟಿ ಎಂದು ಯಾವುದೋ ಒಂದು ಕಾಲದ ಕೆಲವು ಮಹಾವೀರ್ಯರಾದ ತಪಸ್ಸಿದ್ಧರಿಗೆ ಮಾತ್ರವೇ ಸಾಧ್ಯವಾಯಿತೆಂದು ಈಗಿನವರಾದ ನಮ್ಮಂಥವರಿಗೆ ಅದು ದಕ್ಕದೆಂದೂ ಭಾವಿಸಬಾರದು. ಎಡಗಡೆಗೆ ತಿರುಗಿದ್ದ ಕತ್ತನ್ನು ಬಲಗಡೆಗೆ ತಿರುಗಿಸುವುದು ಎಷ್ಟು ಸುಲಭವೋ ಮತ್ತು ಹಾಗೆ ತಿರುಗಿಸುವುದು ಅರೋಗರಾದ ಮನುಷ್ಯರಿಗೆಲ್ಲ ಹೇಗೆ ಸಾಧ್ಯವೋ ಹಾಗೆ ಲೋಕದೃಷ್ಟಿಯನ್ನು ಬಿಟ್ಟು ಶಾಸ್ತ್ರದೃಷ್ಟಿಯನ್ನು ಅವಲಂಬಿಸುವುದೂ ಅಷ್ಟೇ ಸುಲಭ, ಅಷ್ಟೇ ಸಾಧ್ಯ. ಸರಿಯಾದ ಕ್ರಮದಲ್ಲಿ ಪ್ರಯತ್ನವನ್ನು ಮಾಡಿದರೆ ನಾವೆಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ಆ ದೃಷ್ಟಿಯನ್ನು ಸಂಪಾದಿಸಿಕೊಳ್ಳಬಹುದು. ಶಾಸ್ತ್ರದೃಷ್ಟಿಯ ಅವಲಂಬನೆ. ಶಾಸ್ತ್ರದೃಷ್ಟಿ ಎಂದು ಎರಡು ದೃಷ್ಟಿಗಳು ಉಂಟು. ಲೋಕದೃಷ್ಟಿ ಎಂದರೆ ಎಲ್ಲಾ ಜನರೂ ಸ್ವಾಭಾವಿಕವಾಗಿ ಅವಲಂಬಿಸಿರುವ ದೃಷ್ಟಿ. ಇಂದ್ರಿಯಗಳು ನನ್ನವು, ದೇಹವು ನಾನು ಎಂಬ ಅಭಿಪ್ರಾಯವು ನಮ್ಮೆಲ್ಲರಿಗೂ ಯಾರೂ ಕಲಿಸದೆ ಬಂದಿರುತ್ತದೆ. ನಮಗೆಲ್ಲ ಇಂದ್ರಿಯಗಳು ಪ್ರಮಾಣಗಳು, ಎಂದರೆ ನಿಜವನ್ನು ತಿಳಿಸುವ ಸಾಧನಗಳು. ಇಂದ್ರಿಯಗಳು ತಿಳಿಸಿದ್ದನ್ನು ನಿಜವೆನ್ನುವವರು ನಾವು. ಇಂದ್ರಿಯಗಳು ತೋರಿಸಿದ ಪದಾರ್ಥಗಳಿಂದ ನಾವು ಕಲ್ಪಿಸಿಕೊಂಡ ಪದಾರ್ಥಗಳನ್ನು ನಿಜವೆಂದೇ ನಂಬುವೆವು. ಉದಾಹರಣೆಗೆ, ನಾಗರಹಾವು ಕಚ್ಚಿದರೆ ವಿಷದಿಂದ ಸಾಯುತ್ತಾರೆಂದು ನಮಗೆ ಇಂದ್ರಿಯಗಳು ತಿಳಿಸಿಕೊಡುತ್ತವೆ. ಆದ್ದರಿಂದ ದೂರಕ್ಕೆ ನಾಗರಹಾವಿನಾಕಾರದ ಪ್ರಾಣಿಯನ್ನು ಕಂಡರೆ ಕೂಡಲೇ ಅಂಜಿಕೆಯಿಂದ ಇತ್ತ ಸರಿಯುವೆವು. ಇದು ನಾಗರಹಾವು, ಆದ್ದರಿಂದ ಇದು ಕಚ್ಚಿದರೆ ವಿಷದಿಂದ ಸತ್ತೇನು ಎಂಬ ಕಲ್ಪನೆಯೇ ಇದಕ್ಕೆ ಕಾರಣ. ಇಂದ್ರಿಯಗಳಿಂದ ನೇರಾಗಿ ಕಂಡುಕೊಂಡದ್ದು ಪ್ರತ್ಯಕ್ಷ ಜ್ಞಾನವು. ಅವುಗಳು ತೋರಿಸಿದ ಗುರುತುಗಳಿಂದ ನಾವೇ ಕಲ್ಪಿಸಿದ್ದು ಅನುಮಿತವು. ಹೀಗೆ ಲೋಕದಲ್ಲಿ ಪ್ರತ್ಯಕ್ಷ, ಅನುಮಾನ ಎಂಬ ಎರಡು ಪ್ರಮಾಣಗಳು ವ್ಯವಹಾರಕ್ಕೆ ಸಾಧನವಾಗಿರುತ್ತವೆ. ಲೋಕದೃಷ್ಟಿಯಿಂದ ಕೆಲವು ವೇಳೆ ನಾವು ಮೋಸ ಹೋದದ್ದೂ ಉಂಟು. ಉದಾಹರಣೆಗೆ, ದೂರದಲ್ಲಿ ನಸುಗತ್ತಲೆಯಲ್ಲಿ ಕಂಡ ಹಾವಿನಾಕಾರದ ವಸ್ತುವು ಹಾವೇ ಎಂದು ಕಲ್ಪಿಸಿಕೊಂಡು ನಾವು ಹೆದರಿಕೆಯಿಂದ ನಡುಗಿದ್ದೂ ಉಂಟು, ಓಡಿದ್ದೂ ಉಂಟು. ಆದರೆ ದೀಪವನ್ನು ತಂದು ನೋಡಿದಾಗ ಅದು ಒಂದು ಹಗ್ಗವೆಂದು ತಿಳಿದಾಗ ನಮ್ಮ ಅಂಜಿಕೆಗೆ ನಾವೇ ನಾಚಿಕೆ ಪಟ್ಟಿರುತ್ತೇವೆ. ಆದರೂ ಪರೀಕ್ಷಿಸಿದ ಮೇಲೆ ಸರಿಯಾದ ಇಂದ್ರಿಯ ಪಾಠವಿರುವವರಿಗೆಲ್ಲ ಒಂದೇ ಸಮನಾಗಿ ಕಾಣುವ ವಸ್ತುವು ಸತ್ಯವೆಂದೇ ನಾವು ನಂಬುವೆವು. ಆ ವಸ್ತು ಇಷ್ಟವಾದರೆ ಅದನ್ನು ಸಂಪಾದಿಸಿಕೊಳ್ಳುವುದಕ್ಕೂ, ಅನಿಷ್ಟವಾದರೆ ಅದನ್ನು ತೊಲಗಿಸಿಕೊಳ್ಳುವುದಕ್ಕೂ ಪ್ರಯತ್ನಿಸುವೆವು. ಇದೇ ನಮ್ಮಗಳ ವ್ಯವಹಾರವು. ಆದ್ದರಿಂದ ನಮ್ಮಗಳ ವ್ಯವಹಾರವು ಲೋಕದೃಷ್ಟಿಯನ್ನು ಅವಲಂಬಿಸಿರುತ್ತದೆ.
ಆದರೆ ವೇದಾಂತದಲ್ಲಿ ಇನ್ನೊಂದು ದೃಷ್ಟಿಯನ್ನು ವರ್ಣಿಸಿರುತ್ತದೆ. ಅದಕ್ಕೆ ಶಾಸ್ತ್ರದೃಷ್ಟಿ ಎಂಬ ಹೆಸರನ್ನು ವೇದಾಂತಿಗಳು ಕೊಟ್ಟಿರುತ್ತಾರೆ. ಶಾಸ್ತ್ರದೃಷ್ಟಿಯು ಪರಮಾರ್ಥವನ್ನು, ತತ್ವವು ಇದ್ದಂತೆ ಅದನ್ನು ತಿಳಿಸುವ ದೃಷ್ಟಿಯು ಎಂದು ಅವರು ಹೇಳುತ್ತಿರುತ್ತಾರೆ. ಹಗ್ಗವನ್ನು ಹಾವೆಂದು ತಿಳಿಯುವವರು ಭ್ರಾಂತರೆಂದೂ, ಹಗ್ಗವನ್ನು ಹಗ್ಗವೆಂದೇ ತಿಳಿದುಕೊಂಡಿರುವವರನ್ನು ಸರಿಯಾಗಿ ತಿಳಿದುಕೊಂಡಿರುವರೆಂದೂ ಲೋಕದೃಷ್ಟಿಯವರೆಲ್ಲ ಎಣಿಸುತ್ತಾರಲ್ಲವೇ? ಹೀಗೆಯೇ ಪರಮಾರ್ಥದ ವಿಷಯಕ್ಕೆ ಲೋಕದೃಷ್ಟಿಯವರೆಲ್ಲ ಭ್ರಾಂತರಾಗಿರುವರೆಂದೂ, ಶಾಸ್ತ್ರದೃಷ್ಟಿಯವರು ಮಾತ್ರ ಸರಿಯಾದ ತಿಳುವಳಿಕೆಯುಳ್ಳವರೆಂದೂ ವೇದಾಂತಿಗಳು ಎಣಿಸುತ್ತಾರೆ. ಶಾಸ್ತ್ರದೃಷ್ಟಿಯನ್ನು ಅವಲಂಬಿಸುವುದು ಹೇಗೆ? ಇಂದ್ರಿಯಗಳಲ್ಲದೆ ಮನುಷ್ಯನಿಗೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಮತ್ತೆ ಯಾವ ಕಾರಣವಿದೆ? ಇಂದ್ರಿಯಗಳು ತೋರಿಸದೇ ಇರುವ ಅಥವಾ ಇಂದ್ರಿಯಗಳ ಆಧಾರದಿಂದ ನಾವು ಊಹಿಸಿ ಅರಿಯದೇ ಇರುವ ಯಾವ ಪದಾರ್ಥವು ತಾನೇ ಎಲ್ಲಿದ್ದೀತು? ಅದನ್ನು ಯಾರು ಹೇಗೆ ಅರಿತುಕೊಂಡಾರು ಎಂದು ಕೆಲವರು ಆಶ್ಚರ್ಯವನ್ನು ತೋರಿಸುತ್ತಾರೆ. ಆದರೆ ಇಲ್ಲೊಂದು ರಹಸ್ಯವಿದೆ. ಅನಾದಿ ಕಾಲದಿಂದ ಕತ್ತಲೆಯಲ್ಲಿರುವವರು ಅಥವಾ ಕುರುಡರು ಬೆಳಕೆಂದರೇನು, ಅದು ಇದ್ದರೆ ನಮಗೇಕೆ ಕಾಣಿಸುವುದಿಲ್ಲ ಎಂದೂ ಕೇಳಬಹುದಲ್ಲವೇ? ಅವರು ಕತ್ತಲೆಯಲ್ಲಿರುವವರೆಗೂ ಅಥವಾ ಅವರ ಕಣ್ಣಿನಲ್ಲಿ ಕೊರತೆ ಇರುವವರೆಗೂ ಅವರಿಗೆ ಹೇಗೆ ಬೆಳಕಿನ ಜ್ಞಾನವಾಗಲಾರದೋ, ಹಾಗೆಯೇ ಇಂದ್ರಿಯಗಳ ಉಪಯೋಗದಿಂದಲೇ ವ್ಯವಹರಿಸುತ್ತಿರುವವರಿಗೆ ಶಾಸ್ತ್ರದೃಷ್ಟಿಯ ಅಥವಾ ಅದರಿಂದ ತೋರಿಬರುವ ಪರಮಾರ್ಥದ ಕನಸು ಕೂಡ ಆಗುವ ಹಾಗಿಲ್ಲ. ಇದು ಸ್ವಾಭಾವಿಕವಾಗಿದೆ. ಆದರೆ ಅಷ್ಟು ಮಾತ್ರದಿಂದ ಶಾಸ್ತ್ರದೃಷ್ಟಿಯೇ ಇಲ್ಲವೆಂದು ವಾದಿಸುವುದು ಸರಿಯಲ್ಲ. ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಇಂದ್ರಿಯಗಳಲ್ಲದೆ ಮತ್ತೆ ಯಾವ ಕಾರಣವಿದೆ ಎಂಬ ಪ್ರಶ್ನೆಗೆ ಗೀತಾ ಭಾಷ್ಯದಲ್ಲಿ ಕೊಟ್ಟಿರುವ ಉತ್ತರವನ್ನು ಮೊದಲು ಪರಿಭಾವಿಸೋಣ. ಶಾಸ್ತ್ರ ಶ್ರವಣ, ಆಚಾರ್ಯರ ಉಪದೇಶ, ಶಮದಮಾದಿ ಸಾಧನಗಳು ಇವುಗಳಿಂದ ಸಂಸ್ಕಾರವನ್ನು ಪಡೆದುಕೊಂಡಿರುವ ಮನಸ್ಸೇ ಪರಮಾತ್ಮನನ್ನು ಕಾಣುವುದಕ್ಕೆ ಕಾರಣವು ಎಂದು ಈ ವಾಕ್ಯದ ಅರ್ಥವು. ಶಾಸ್ತ್ರವೆಂದರೆ ವೇದವು. ಪರಮಾತ್ಮ ಸ್ವರೂಪವನ್ನು ಕಂಡುಕೊಂಡ ಋಷಿಗಳ ಮನಸ್ಸಿನಲ್ಲಿ ಹೊಳೆದು ಅವರ ಬಾಯಿಂದ ಬಂದಿರುವ ವೇದವಾಕ್ಕು. ಆ ಋಷಿವಾಣಿಯಲ್ಲಿ ಸಾಮಾನ್ಯ ಪುರುಷರಿಗೆ ಗೋಚರವಾಗದ ತತ್ವವನ್ನು ನೇರಾಗಿ ನಮ್ಮ ಹೃದಯಕ್ಕೆ ತಿಳಿಯಬರುವಂತೆ ಮಾಡುವ ಅಚಿಂತ್ಯ ಶಕ್ತಿ ಇದೆ. ಹೇಗೆ ಭೌತಿಕ ವಿಜ್ಞಾನ ಶಾಸ್ತ್ರದ ಪುಸ್ತಕಗಳಲ್ಲಿ ಬರೆದಿರುವ ವಿಷಯಗಳು ಹೊರಗಿನ ಪ್ರಪಂಚದ ವಿಷಯಕ್ಕೆ ನಾವು ಮೇಲುಮೇಲೆಯೇ ನೋಡಿ ಮಾಡಿಕೊಂಡಿರುವ ಅಭಿಪ್ರಾಯಗಳನ್ನು ಬದಲಾಯಿಸುವೆವೋ, ಹಾಗೆಯೇ ಪರಮಾತ್ಮನನ್ನು ಕಂಡುಕೊಂಡು ಆನಂದ ಪಟ್ಟಿರುವ ಋಷಿಗಳ ಮುಖದಿಂದ ಹೊರಬಿದ್ದಿರುವ ವೇದವಾಣಿಯು ನಮ್ಮ ಕಿವಿಗೆ ಬಿದ್ದ ಮಾತ್ರದಿಂದ ಪರಮಾರ್ಥ ತತ್ವವನ್ನು ಅರಿತುಕೊಳ್ಳುವುದಕ್ಕೆ ನಮ್ಮನ್ನು ಸಜ್ಜು ಮಾಡಿ ಪರಮಾರ್ಥವೊಂದು ನಿಜವಾಗಿ ಇದೆ ಎಂಬ ನಂಬಿಕೆಯನ್ನುಂಟು ಮಾಡುವ ಶಕ್ತಿಯುಳ್ಳದ್ದಾಗಿರುತ್ತದೆ. ಈ ಶಾಸ್ತ್ರ ಶ್ರವಣವನ್ನು ಮಾಡಿ ಅದರಂತೆ ತತ್ವ ವಿಚಾರವನ್ನು ನಡೆಯಿಸಿ ಆತ್ಮಾನುಭವವನ್ನು ಹೊಂದಿರುವವರು, ಅದನ್ನು ತಿಳಿದುಕೊಳ್ಳಬೇಕೆಂದು ಹಾತುವರಿಯುತ್ತಿರುವವರಿಗೆ ನಿಸ್ಸಂಶಯವಾಗಿ ಹೇಳಿಕೊಡಬಲ್ಲವರೂ ಆಗಿರುವವರು ಆಚಾರ್ಯರು. ಅಂಥ ಆಚಾರ್ಯರ ಬೋಧೆಯಿಂದಲೂ ಅವರು ತಿಳಿಸಿದ ಮಾರ್ಗದಲ್ಲಿ ಮಾಡಿದ ಮನನದಿಂದಲೂ ಮನಸ್ಸಿನಲ್ಲಿದ್ದ ಹಲವು ಸಂಶಯಗಳು ಕತ್ತರಿಸಿ ಹೋಗುವವು. ಪರಮಾರ್ಥವೊಂದು ಇದೆ, ಅದನ್ನು ನಾವು ತಿಳಿದುಕೊಳ್ಳಬಹುದು, ಅದನ್ನು ತಿಳಿದುಕೊಳ್ಳುವುದಕ್ಕೆ ಮಾರ್ಗವೂ ಇದೆ ಎಂದು ಗಟ್ಟಿಯಾದ ನಂಬಿಕೆಯುಂಟಾಗುವುದು. ಹೀಗೆ ಶಾಸ್ತ್ರಾಚಾರ್ಯರ ಬೋಧೆಯು ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡಬೇಕಾದರೆ ಮೊದಲು ನಾವು ಹೊರಗಿನ ದೃಷ್ಟಿಯಾದ ಲೋಕದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅವಿಶ್ವಾಸವುಳ್ಳವರಾಗಿರಬೇಕು. ಇಂದ್ರಿಯಗಳ ತಿಳುವಳಿಕೆಗೆ ಎಲ್ಲೆ ಕಟ್ಟಿದೆ ಎಂದು ಅವು ವಸ್ತುಗಳನ್ನು ಇಡಿಯಾಗಿ ತಿಳಿಸದೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂದು ಒಡೆದು ತಿಳಿಸುವ ಕೊರತೆಯುಳ್ಳವಾಗಿವೆ ಎಂದೂ, ಆ ಇಂದ್ರಿಯಗಳ ಬೆನ್ನಂಟಿದ ಮನಸ್ಸು ಎಷ್ಟೋ ಸಲ ಮೋಸ ಹೋಗಿರುವುದೆಂದೂ ಮನಗಂಡಿರಬೇಕು. ಹೊರಗಿನ ವಸ್ತುಗಳು ನಿಜವಾಗಿ ಎಲ್ಲವೂ ಕಾರ್ಯವೇ ಆಗಿದ್ದರೂ ಅವುಗಳಲ್ಲಿ ಒಂದಕ್ಕೊಂದು ಕಾರಣ ಭಾವವನ್ನು ಕಲ್ಪಿಸಿಕೊಂಡು ಹೊಯ್ದಾಡುತ್ತಿರುವ ಅನುಮಾನ ಪ್ರಮಾಣವು ತತ್ವ ನಿರ್ಧಾರಕ್ಕೆ ಸಾಲದೆಂಬ ನಿಶ್ಚಯವನ್ನೂ ಮಾಡಿಕೊಂಡಿರಬೇಕು. ಇಷ್ಟೇ ಅಲ್ಲ, ಮನುಷ್ಯನಿಗೆ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವ ಶಾಂತಿ ಸುಖಗಳು ಯಾವ ಇಂದ್ರಿಯ ಜ್ಞಾನದ ಮೂಲಕವೂ ದಕ್ಕುವ ಹಾಗಿಲ್ಲವೆಂಬುದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿರಬೇಕು.
ಯಾರಿಗೆ ಶಾಸ್ತ್ರದ ಮತ್ತು ಆಚಾರ್ಯರ ಬೋಧೆಯ ನಿಮಿತ್ತದಿಂದ ಪರಮಾರ್ಥವನ್ನು ತಿಳಿಯುವ ಆಶೆಯು ಪ್ರಬಲವಾಗಿ ಬಿಟ್ಟಿರುವುದೋ, ಗುರುಗಳೇ ಪ್ರಬಲಾಗಿ ಹೊಟ್ಟೈಸಿಡ್ಬೇಕು. ಇಲ್ಲ, ಪ್ರಬಲ ಸಾಕು, ಪ್ರಬಲ ಅಲ್ಲ, ಪ್ರಬಲವಾಗಿ. ಬಲ ಪ್ರಬಲ, ಪ್ರಬಲವಾಗಿ ಬಿಟ್ಟಿದ್ದು, ಆಶೆ ಪ್ರಬಲವಾಗಿದ್ದು ಗಟ್ಟಿಯಾಗಿ ಆ ಪ್ರಾಣ ಬೇಡ. ಆಶೆಯು ಪ್ರಬಲವಾಗಿ ಬಿಟ್ಟಿರುವುದೋ, ಯಾರಿಗೆ ಪರಮಾರ್ಥವನ್ನು ತಿಳಿಯುವುದಕ್ಕೆ ಮನಸ್ಸು ಸಜ್ಜಾಗುವುದು ಅವಶ್ಯವೆಂಬ ನಂಬಿಕೆಯೂ ಇರುವುದೋ, ಅವರು ಶಾಸ್ತ್ರದಲ್ಲಿ ಹೇಳಿರುವ ಶಾಂತಿ, ದಾಂತಿ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ ಎಂಬ ಸಾಧನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಮನಪೂರ್ವಕವಾಗಿ ಪ್ರಯತ್ನಿಸುವರು. ಯಾವ ಮಹನೀಯರಿಗೆ ಶಾಸ್ತ್ರ, ಆಚಾರ್ಯ, ಸಮಾಧಿಗಳು ಈ ಮೂರೂ ದ್ವಾರಗಳಿಂದಲೂ ಮನಸ್ಸಿಗೆ ಸಂಸ್ಕಾರವಾಗಿರುವುದೋ, ಅವರಿಗೆ ಉಂಟಾಗುವ ದೃಷ್ಟಿಯೇ ಶಾಸ್ತ್ರದೃಷ್ಟಿಯು. ಈ ಶಾಸ್ತ್ರದೃಷ್ಟಿಯಿಂದ ನೋಡಿದಾಗಲೇ ಈ ಪ್ರಪಂಚವೆಲ್ಲವೂ ನಿಜವಾಗಿ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆಯಾಗಿ ಯಾವುದೊಂದು ಇಲ್ಲವೇ ಇಲ್ಲ ಎಂಬ ಅರಿವು ಉಂಟಾಗುವುದೆಂದು ನಾನು ಹಿಂದೆ ತಿಳಿಸಿರುವೆನು. ಶಾಸ್ತ್ರ ಶ್ರವಣವನ್ನು ಹೇಗೆ ಮಾಡಬೇಕು, ಆಚಾರ್ಯರ ಬೋಧೆಯನ್ನು ಹೇಗೆ ಉಪಯೋಗಿಸಬೇಕು, ಶಮದಮಾದಿಗಳನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನೆಲ್ಲ ವಿಸ್ತಾರವಾಗಿ ತಿಳಿಸುವುದಕ್ಕೆ ಇಲ್ಲಿ ಅವಕಾಶವಿಲ್ಲ. ಆದರೆ ಇವೆಲ್ಲವೂ ಅಳವಟ್ಟಾಗ ಶಾಸ್ತ್ರದೃಷ್ಟಿಯುಂಟಾಗುವುದೆಂಬುದನ್ನು ತಿಳಿದುಕೊಂಡರೆ ಸಾಕಾಗಿದೆ. ಆ ದೃಷ್ಟಿಯನ್ನು ಅವಲಂಬಿಸಿ ನೋಡಿದರೆ ಪರಮಾತ್ಮನೇ ಪರಮಾರ್ಥವು, ಪರಮಾತ್ಮನೇ ನನ್ನ ಮತ್ತು ಮಿಕ್ಕವರೆಲ್ಲರ ಆತ್ಮನು, ಪರಮಾತ್ಮನನ್ನು ಬಿಟ್ಟು ಏನೇನೂ ಇರುವುದೇ ಇಲ್ಲ ಎಂಬ ಉತ್ತಮವಾದ ಜ್ಞಾನ ಉಂಟಾಗುವುದು. ಅಂಥವರಿಗೆ ಪರಮಾತ್ಮನೆಂದರೂ ಒಂದೇ, ತಮ್ಮ ನಿಜವಾದ ಸ್ವರೂಪವೆಂದರೂ ಒಂದೇ. ನನ್ನೊಳಗಿರುವ ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ, ಆ ಅರ್ಥದಲ್ಲಿ ನಾನೇ ಎಲ್ಲವೂ ಆಗಿರುತ್ತೇನೆ ಎಂಬ ಜ್ಞಾನವು ಶಾಸ್ತ್ರದೃಷ್ಟಿಯಿಂದ ಆಗುವ ಜ್ಞಾನವು. ಇದನ್ನೇ ಬ್ರಹ್ಮಜ್ಞಾನವೆನ್ನುವರು.